ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಮನೆಯಲ್ಲಿ ವಿಪರೀತವಾದ ಸಮಸ್ಯೆ, ಕಿರಿಕಿರಿ, ನೆಮ್ಮದಿ ಇಲ್ವಾ, ಇದಕ್ಕೆ ಏನು ಪರಿಹಾರ ಎಂಬುದರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ. ಒಬ್ಬ ಮನುಷ್ಯನ ಜೀವನದಲ್ಲಿ ವಿಪರೀತವಾದ ಸಮಸ್ಯೆ ಇದ್ದೇ ಇರುತ್ತೆ. ಅದು ಸಮಸ್ಯೆ ಯಾವ ರೀತಿಯಲ್ಲಿ ಬೇಕಾದರೂ ಆ ಮನುಷ್ಯನ ಜೀವನದಲ್ಲಿ ಬರಬಹುದು. ಅದು ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು, ಆರೋಗ್ಯ ವಿಚಾರ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ವಿಚಾರ ಆಗಿರ್ಬೋದು, ಸಂತಾನ ವಿಚಾರಕ್ಕೂ ಆಗಿರ್ಬೋದು, ದಾಂಪತ್ಯದಲ್ಲಿ ಕಲಹ, ಹಾಗೆ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಇದೇ ರೀತಿಯಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ಈ ಸಮಸ್ಯೆಯಿಂದ ನೀವು ಮಾನಸಿಕವಾಗಿ ಜಿಗುಪ್ಸೆ ಹೊಂದಿರ್ತೀರ. ಮನೆಗೆ ಹೋದರೂ ಕೂಡ ಮನೆಯಲ್ಲೂ ಇದೇ ಕಲಹಗಳು ಆಗ್ತಾ ಇರುತ್ತೆ. ಮನೆಯಿಂದ ಹೊರಡೆ ಹೋದರೂ ಕೂಡ ಇದೇ ಸಮಸ್ಯೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇರುತ್ತೆ. ಈ ಥರ ಸಮಸ್ಯೆ ಅನುಭವಿಸ್ತಾ ಇದ್ದರೆ ಇದಕ್ಕೆ ಏನು ಮಾಡಬೇಕು? ಮುಖ್ಯವಾಗಿ ಅದನ್ನು ನಾವು ಅರಿತುಕೊಳ್ಳಬೇಕು. ಅದಕ್ಕೆ ನಿಮ್ಮ ಸಮಸ್ಯೆಗೆ ಮೂಲವಾಗಿ ಯಾವ ಕಾರಣದಿಂದ ಈ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಅದನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಅದಕ್ಕೆ ಬೇಕಾದ ರೀತಿಯಲ್ಲಿ ಪರಿಹಾರವನ್ನು ಮಾಡಬೇಕಾಗತ್ತೆ. ಒಬ್ಬರೊಬ್ಬರ ಜೀವನದಲ್ಲಿ ಒಂದೊಂದು ರೀತಿಯ ಸಮಸ್ಯೆಗೆ ಕಾರಣ ಇರುತ್ತೆ. ಕೆಲವರ ಜಾತಕದಲ್ಲಿ ದೃಷ್ಟಿದೋಷದಿಂದ ತೊಂದರೆ ಆಗ್ತಾ ಇರುತ್ತೆ. ಇನ್ನು ಕೆಲವು ಕರ್ಮ ಫಲಗಳಿಂದ ಕೆಲವು ಸಮಸ್ಯೆ ಅನುಭವಿಸ್ತಾ ಇರ್ತೀರ. ಮತ್ತು ಕೆಲವೊಂದು ಮಾಟ ಮಂತ್ರದ ಸಮಸ್ಯೆಯಿಂದ ತೊಂದರೆ ಅನುಭವಿಸ್ತಾ ಇರ್ತೀರ. ಗ್ರಹ ದೋಷದಿಂದ ಕೂಡ ಸಮಸ್ಯೆ ಅನುಭವಿಸ್ತಾ ಇರ್ತೀರ. ಇದಕ್ಕೆ ಮೂಲವಾಗಿ ಯಾವ ಕಾರಣದಿಂದ ಸಮಸ್ಯೆ ಅನುಭವಿಸ್ತಿದ್ದಾರ ಎಂಬುದು ತಿಳಿದುಕೊಂಡು ಅದಕ್ಕೆ ಬೇಕಾದ ರೀತಿಯಲ್ಲಿ ಮೂಲವಾದ ಪರಿಹಾರವನ್ನು ಮಾಡಿ ಹಾಕಿದ್ದಲ್ಲಿ ಖಂಡಿತವಾಗಿ ನಿಮ್ಮ ಸಮಸ್ಯೆಗೆ 100ಕ್ಕೆ 100ರಷ್ಟು ಪರಿಹಾರ ಖಚಿತವಾಗಿ ಸಿಗುತ್ತೆ. ಈ ಥರ ಏನಾದರೂ ನೀವು ಸಮಸ್ಯೆಗಳು ಅನುಭವಿಸಿದಲ್ಲಿ ನೀವು ಒಂದು ಸಾರಿ ನಮ್ಮನ್ನು ನೇರವಾಗಿ ಫೋನ್ ಮಾಡಿ ಅಥವಾ ಭೇಟಿಯಾಗಿದ್ದಲ್ಲಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ, ನಂತರ ನಿಮಗೇನೋ ಜಾತಕ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಹಸ್ತರೇಖೆ ಮೂಲಕದಲ್ಲಿ ಅಥವಾ ಫೋಟೋ ಮೂಲಕದಲ್ಲಿ ಪರಿಶೀಲನೆ ಮಾಡಿ ಅದಕ್ಕೆ ಮೂಲವಾದ ಕಾರಣ ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಮಾಡಿಕೊಡುತ್ತೇವೆ. ಧನ್ಯವಾದಗಳು.